ಎಲ್ಲರಿಗೂ ನಮಸ್ಕಾರ. ಲತಾ ಲರ್ನಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 3ನೇ ತರಗತಿಯ ಪ್ರಥಮ ಭಾಷೆಯಾಗಿರುವಂತಹ ಸವಿಗನ್ನಡ ಭಾಗ 1 ಇದರಲ್ಲಿ ಬರುವಂತಹ ಮೊದಲನೇ ಪದ್ಯವನ್ನು ನೋಡೋಣ. ಇದರಲ್ಲಿ ಪಾಠ 1 ತುತ್ತೂರಿ ಪದ್ಯ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದ ಪಮಗರಿಸ ಊದಿದನು. ತನಗೆ ತುತ್ತೂರಿ ಇದೆ ಎಂದ, ಬೇರಾರಿಗೂ ಅದು ಇಲ್ಲೆಂದ. ಕಸ್ತೂರಿ ನಡೆದನು ಬೀದಿಯಲಿ, ಜಂಬದ ಕೋಳಿಯ ರೀತಿಯಲಿ. ತುತ್ತೂರಿಯೂದುತ ಕೊಳದ ಬಳಿ, ನಡೆದನು ಕಸ್ತೂರಿ ಸಂಜೆಯಲಿ. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ಸರಿಗಮ ಊದಲು ನೋಡಿದನು, ಗಗ ಗಗ ಸದ್ದನು ಮಾಡಿದನು. ಬಣ್ಣವು ನೀರಿನ ಪಾಲಾಯ್ತು, ಬಣ್ಣದ ತುತ್ತೂರಿ ಬೋಳಾಯ್ತು. ಬಣ್ಣದ ತುತ್ತೂರಿ ಹಾಳಾಯ್ತು, ಜಂಬದ ಕೋಳಿಗೆ ಗೋಳಾಯ್ತು, ಜಂಬದ ಕೋಳಿಗೆ ಗೋಳಾಯ್ತು. ಈ ಪದ್ಯವನ್ನು ಬರೆದವರು G.P. ರಾಜರತ್ನಂ. ಈಗ ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕಸ್ತೂರಿಯು ಏನನ್ನು ಕೊಂಡನು? ಉತ್ತರ: ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು. ಎರಡನೆಯ ಪ್ರಶ್ನೆ: ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು? ಉತ್ತರ: ಕಸ್ತೂರಿ ತುತ್ತೂರಿಯನ್ನು ಕೊಳದ ಬಳಿ ಊದಿದನು. ಮೂರನೆಯ ಪ್ರಶ್ನೆ: ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು? ಉತ್ತರ: ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯ ವೇಳೆಯಲ್ಲಿ ಊದಿದನು. ನಾಲ್ಕನೆಯ ಪ್ರಶ್ನೆ: ಜಂಬದ ಕೋಳಿ ಯಾರು? ಉತ್ತರ: ಕಸ್ತೂರಿ ಜಂಬದ ಕೋಳಿ. ಐದನೆಯ ಪ್ರಶ್ನೆ: ಜಂಬದ ಕೋಳಿಗೆ ಏಕೆ ಗೋಳಾಯಿತು? ಉತ್ತರ: ಬಣ್ಣದ ತುತ್ತೂರಿ ಹಾಳಾದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು. ಆರನೆಯ ಪ್ರಶ್ನೆ: ತುತ್ತೂರಿ ಏನಾಯಿತು? ಉತ್ತರ: ತುತ್ತೂರಿ ನೀರಿಗೆ ಜಾರಿ ಬಿತ್ತು. ನಂತರ ಬಿಟ್ಟ ಸ್ಥಳ ತುಂಬಿರಿ. ಬಣ್ಣದ ತಗಡಿನ ಡ್ಯಾಶ್ ತುತ್ತೂರಿ. ಕಸ್ತೂರಿ ನಡೆದನು ಡ್ಯಾಶ್ ಬೀದಿಯಲಿ. ಜಾರಿತು ನೀರಿಗೆ ಡ್ಯಾಶ್ ತುತ್ತೂರಿ. ಬಣ್ಣದ ತುತ್ತೂರಿ ಡ್ಯಾಶ್ ಹಾಳಾಯಿತು. ಮುಂದೆ ಸರಿ ಹೊಂದಿಸಿ ಬರೆಯಿರಿ. ಪಾಲು ಪ್ಲಸ್ ಆಯಿತು ಪಾಲಾಯಿತು. ಬೋಳು ಪ್ಲಸ್ ಆಯಿತು ಬೋಳಾಯಿತು. ಹಾಳು ಪ್ಲಸ್ ಆಯಿತು ಹಾಳಾಯಿತು. ಗೋಳು ಪ್ಲಸ್ ಆಯಿತು ಗೋಳಾಯಿತು. ನಂತರ ಇಲ್ಲೊಂದು ಪುಟ್ಟ ಕಥೆಯನ್ನು ಕೊಟ್ಟಿದ್ದಾರೆ, ಅದನ್ನು ಓದೋಣ. ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು. ಅವನು ತುಂಬ ಬಡವನಾಗಿದ್ದನು. ಅವನು ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗಿ ಒಣ ಮರವನ್ನು ಕಡಿದು ತರುತ್ತಿದ್ದನು. ಪೇಟೆಯಲ್ಲಿ ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದನು. ಅವನು ಎಂದೂ ಹಸಿ ಮರವನ್ನು ಕಡಿದವನಲ್ಲ. ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ಇದರಿಂದ ರಾಮಣ್ಣ ಶ್ರೀಮಂತನಾದನು. ಈಗ ಈ ಕಥೆಯ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದನೆಯ ಪ್ರಶ್ನೆ: ರಾಮಣ್ಣ ಯಾರು? ಉತ್ತರ: ರಾಮಣ್ಣ ಒಬ್ಬ ಕಟ್ಟಿಗೆ ವ್ಯಾಪಾರಿ. ಎರಡನೆಯ ಪ್ರಶ್ನೆ:
ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು? ಉತ್ತರ: ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನು. ಮೂರನೆಯ ಪ್ರಶ್ನೆ: ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು? ಉತ್ತರ: ರಾಮಣ್ಣ ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗುತ್ತಿದ್ದನು. ನಾಲ್ಕನೆಯ ಪ್ರಶ್ನೆ: ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಹೇಗೆ ನೀಡಿದಳು? ಉತ್ತರ: ರಾಮಣ್ಣನು ಎಂದೂ ಹಸಿ ಮರವನ್ನು ಕಡಿದವನಲ್ಲ. ಇದಕ್ಕಾಗಿ ರಾಮಣ್ಣನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.